ನಮ್ಮ ಮನಸ್ಸನ್ನ ಲೀಲಾಜಾಲವಾಗಿ ಕದ್ದಿರುವಂತಹ ಚೆಲುವೆ. ಲೆಟ್ಸ್ ವೆಲ್ಕಮ್ ಶ್ರೀ ಲೀಲಾ ಆನ್ ಸ್ಟೇಜ್. ಮೊದಲಿಗೆ ಶ್ರೀಲೀಲಾ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಹೇಗೆ ಅನಿಸ್ತದೆ ಚಿತ್ತಾರ ರೈಸಿಂಗ್ ಸ್ಟಾರ್ ಅವಾರ್ಡ್ ಹೇಗೆ ಅನಿಸ್ತಾ ಇದೆ? ಇಲ್ಲ, ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ತುಂಬ ಚೆನ್ನಾಗಿ ಅನಿಸ್ತಿದೆ. ಐ ಥಿಂಕ್ ತುಂಬ ಒಂದು ಲಾಂಗ್ ಗ್ಯಾಪ್ ಆದಮೇಲೆ ಎಲ್ಲರೂ ಸೇರ್ತಾ ಇದ್ದೀವಿ. ಆ್ಯಂಡ್ ಗೆಟಿಂಗ್ ಇಟ್ ಫ್ರಮ್ ದ ಕ್ವೀನ್, ಲೈಕ್ ಲಿಟ್ರಲಿ ಬಿಗ್ ಫ್ಯಾನ್. ಆ್ಯಂಡ್ ಸೊ ಐ ಥಿಂಕ್ ಇನ್ನು ಎಲ್ರಿಗೂ ಗೊತ್ತಿಲ್ಲದೆ ಇರೋ ಒಂದು ವಿಷಯ ಇದೆ. ಸೊ ಲಕ್ಕಿಲಿ ದ ಪರ್ಸನ್ ಇಸ್ ಆಲ್ಸೋ ಹಿಯರ್. ನಾನು ಸಿನಿಮಾ ಮಾಡ್ತಿರೋದಕ್ಕೆ ಕಾರಣ, ನಾನು ಕ್ಯಾಮ್ರಾ ಮುಂದೆ ಕಂಫರ್ಟಬಲ್ ಆಗಿರೋದಕ್ಕೆ ಕಾರಣ, ಆ್ಯಂಡ್ ಫಾರ್ ಮೀ ಇವತ್ತು ನಾನು ಇಲ್ಲಿರೋದಕ್ಕೆ ನಿಂತಿರೋಕ್ಕೆ ಕಾರಣ ಒಬ್ಬರಿದ್ದಾರೆ. ಸೊ ಬೂ ತುಂಬ ಜನ ಗೊತ್ತಿಲ್ಲ. ಫ್ರಮ್ ವೆನ್ ಐ ವಾಸ್ 4 years old, ಫ್ರಮ್ ಟೇಕಿಂಗ್ ಪಿಕ್ಚರ್ಸ್. ಯಾ ಸೊ ಅಷ್ಟು ಲಾಂಗ್ ಜರ್ನಿ ಇದೆ. ಹೀಸ್ ಫ್ಯಾಮಿಲಿ ಟು ಅಸ್. ಸೊ ಅವ್ರ ಮುಂದೆ ತಗೊಳ್ಳೋದು ತುಂಬ ತುಂಬ ಸ್ಪೆಷಲ್. ಹಾಗೆ ನಾನು ಇಲ್ಲಿವರೆಗೂ ಮಾಡಿರೋ ಸಿನಿಮಾ ಕಿಸ್, ಭರಾಟೆ, ಬೈ ಟು ಲವ್, ಪೆಳ್ಳಿ ಸಂದಡಿ, ಎಲ್ಲ ಟೀಮ್ಸ್ಗೆ ಚೇತನನ್ ಅವರು ಇಲ್ಲೇ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಡೆಡಿಕೇಟ್ ದಿಸ್ ಟು ಪ್ರತಿಯೊಬ್ಬರು, ನನಗೆ ಪ್ರೀತಿ ಕೊಟ್ಟಿರೋ ಪ್ರತಿಯೊಬ್ಬರಿಗೂ ಆ್ಯಂಡ್ ಪ್ರೀತಿ ಕೊಡ್ತಿರೋ ಪ್ರತಿಯೊಬ್ಬರಿಗೂ ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ, ಆ್ಯಂಡ್ ನಾನು ಮಾಡೋ ಸಿನಿಮಾ ಮೇಲಿರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಬಟ್ ಆ್ಯಕ್ಚುಲಿ ಭುವನ್ ಅವ್ರಿಗೆ ನಂದೊಂದು ಪ್ರಶ್ನೆ. 4 ವರ್ಷ ಇದ್ದಾಗಲೇ ಹೆಂಗ್ ಗೊತ್ತಾಯ್ತು ಹೀರೋಯಿನ್ ಆಗ್ಬೋದು ಈ ಹುಡುಗಿ ಅಂತ? ಒಂದೇ ನಿಮಿಷ ಮೈಕ್ ಕೊಡ್ರಪ್ಪ ಬಾಯ್ಸ್. ಯಾರನ್ನ ಬದುಕಿದ್ರೆ ಮೈಕ್ ಕೊಡ್ರ. ರಾಜಾ ಮೈಕ್ ಕೊಡಮ್ಮ. ಮಿಸ್ಟರ್ ಭುವನ್ ಗೌಡ, ಎಸ್ ಬ್ರೋ, 4 ವರ್ಷದಲ್ಲಿ ಹೆಂಗ್ ಗೊತ್ತಾಯ್ತು ಈ ಹುಡುಗಿ ಹೀರೋಯಿನ್ ಆಗ್ಬೋದು ಅಂತ? ಅಷ್ಟು ಚೆನ್ನಾಗಿದ್ಲು, ಕ್ಯೂಟ್ ಆಗಿ ನಗ್ನಾಗ್ತಾ ತಮಾಷೆಗಳು ಮಾಡ್ಕೊಂಡು ಕೂಸುಮರಿ ಕೂರಿಸ್ಕೊಂಡು ನಾನು ಕಂಕ್ಳಲ್ಲೆಲ್ಲ ಇಟ್ಕೊಂಡು ಓಡಾಡ್ತಾ ಇದ್ದೆ ಅವಳನ್ನ. ಅಷ್ಟು ಚಿಕ್ಕ ಮಗು ಇದ್ಲು ಅವಳು. ಆ್ಯಂಡ್ ಅವಾಗ ನಮ್ಮಮ್ಮ ಹೇಳಿದ್ರು ದಟ್ ಇಲ್ಲ ಬೂ, ನೀನು ಎಲ್ಲೋ ಹೋಗ್ತೀಯ ಬೂ ಅಂತ. ಅವ್ರು ಅವಾಗ ಸುಮ್ನಿರಿ ಅಕ್ಕ ಅಂದರು. ಬಟ್ ಇವತ್ತು ಎಲ್ಲರೂ ಮುಂದೆ ಐ ಥಿಂಕ್ ಇಟ್ಸ್ ಪ್ರೂವಿನ್. ಸೊ ಯಾ, ಇಟ್ಸ್ ಲೈಕ್ ಮ್ಯೂಚುವಲ್ ಅಡ್ಮಿರೇಷನ್. ಇದು ವೆರಿ ನೈಸ್. ಕಂಗ್ರ್ಯಾಚುಲೇಷನ್ಸ್ ಭುವನ್. ಇಷ್ಟು ಒಳ್ಳೆ ಪ್ರತಿಭೆನ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಕ್ಕೆ, ಹುಡುಕಿದ್ದಕ್ಕೆ, ನಿಮ್ಮ ರೈಸಿಂಗ್ ಸ್ಟಾರ್ನ ಅವಾಗಲೇ ಹುಡುಕಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಕಂಗ್ರ್ಯಾಚುಲೇಷನ್ ಶ್ರೀಲೀಲಾ. ಥ್ಯಾಂಕ್ ಯು. ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.